And hello guys, welcome back to my channel Sheshu Crick Vlogs. RCB versus KKR ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸೊ ಇಲ್ಲಿಂದ RCB ಗೆ ಎಲ್ಲ ಮಸ್ಟ್ ವಿನ್ ಮ್ಯಾಚಸ್ ಡೂ ಆರ್ ಡೈ ಮ್ಯಾಚಸ್ ಆಗ್ತಾ ಇದೆ. ಪಾಯಿಂಟ್ಸ್ ಟೇಬಲ್ ಗಮನಿಸಿದ್ರೆ ಲಾಸ್ಟ್ ಪೊಸಿಷನ್ ಇದ್ದೀವಿ. 7 ಮ್ಯಾಚ್ ಅಲ್ಲಿ ಜಸ್ಟ್ ಒಂದೇ ಒಂದು ಮ್ಯಾಚ್ ಗೆದ್ದೆ, 6 ಮ್ಯಾಚ್ ಸೋತೋಗಿದ್ದೀವಿ. ಸೊ ಇಲ್ಲಿಂದ ಎಲ್ಲ ಮಸ್ಟ್ ವಿನ್ ಮ್ಯಾಚ್. ನೆಕ್ಸ್ಟ್ ವೆನ್ಯೂ ಬಂದ್ಬಿಟ್ರೆ ಎಡನ್ ಗಾರ್ಡನ್ಸ್ ಅಲ್ಲಿ ಮ್ಯಾಚ್ ನಡೀತಾ ಇದೆ. ಈ ಎಡನ್ ಗಾರ್ಡನ್ಸ್ ಅಲ್ಲಿ ಔಟ್ಫೀಲ್ಡ್ ಅಂತೂ ಸಖತ್ ಫಾಸ್ಟ್ ಆಗಿರುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬಿಗ್ಗೆಸ್ಟ್ ಕ್ವಶನ್ ಏನಪ್ಪ ಈ ಮ್ಯಾಚ್ ಅಲ್ಲಿ ಅಂದ್ರೆ ಪಿಚ್ ಯಾವ ರೀತಿ ಇರುತ್ತೆ ಅಂತ. ಜನರಲಿ ಎಡನ್ ಗಾರ್ಡನ್ಸ್ ಬ್ಯಾಟಿಂಗ್ ಎಲ್ಲಿರುತ್ತೆ, ಬಟ್ RCBಗೋಸ್ಕರ ಸ್ಪೆಷಲ್ ಆಗಿ ಸ್ಪಿನ್ ಫ್ರೆಂಡ್ಲಿ ವಿಕೆಟ್ ಕೊಡೋ ಚಾನ್ಸಸ್ ಜಾಸ್ತಿ ಇದೆ. ಯಾಕಂದರೆ ಗೊತ್ತಿರೋದೆ RCBಗೆ ಸ್ಪಿನ್ನರ್ಸ್ ಇಲ್ಲ ಅನ್ನೋದು. ಸೊ ಅದರಿಂದ ಸ್ಪಿನ್ ಫ್ರೆಂಡ್ಲಿ ವಿಕೆಟ್ ಕೊಡೋ ಚಾನ್ಸಸ್ ಜಾಸ್ತಿನೇ ಇದೆ ಎಡನ್ ಗಾರ್ಡನ್ಸಲ್ಲಿ. ನೆಕ್ಸ್ಟ್ ಗ್ರೌಂಡ್ ಸ್ಟ್ಯಾಟ್ಸ್ ನೋಡೋದಾದರೆ ಎಡನ್ ಗಾರ್ಡನ್ಸಲ್ಲಿ 87 ಮ್ಯಾಚಸ್ ಆಡಿದ್ರೆ 36 ಮ್ಯಾಚಸ್ಸು ಫಸ್ಟ್ ಬ್ಯಾಟಿಂಗ್ ಆಡೋರು ಗೆದ್ದಿದ್ದಾರೆ. ನೆಕ್ಸ್ಟು ಚೇಸಿಂಗ್ ಮಾಡೋರು ಬೌಲಿಂಗ್ ಮಾಡೋರು 51 ಮ್ಯಾಚಸ್ ಗೆದ್ದಿದ್ದಾರೆ. ಇಲ್ಲಿ ಆ್ಯಾವ್ರೇಜ್ ಸ್ಕೋರ್ ಬಂದ್ಬಿಟ್ಟು 160 ರನ್ಸ್ ಇದೆ. ಸೊ ಯಾವುದೇ ಕ್ಯಾಪ್ಟನ್ ಟಾಸ್ಕ್ ಇದ್ರು ಇಲ್ಲಿ ಚೇಸಿಂಗೇ ನೋಡ್ತಾರೆ. RCB KKR ಈ ಎರಡು ಟೀಮ್ ರೈವಲ್ರಿ ಅಂತೂ ಸಖತ್ತಾಗಿರುತ್ತೆ. ಈ ಎರಡು ಟೀಮು ಹೆಡ್ ಟು ಹೆಡ್ ರೆಕಾರ್ಡ್ ಗಮನಿಸೋದಾದ್ರೆ 33 ಮ್ಯಾಚಸ್ ಆಡಿದ್ದಾರೆ IPL ಅಲ್ಲಿ. 19 ಮ್ಯಾಚಸ್ KKR ಗೆದ್ದಿದ್ರೆ, 14 ಮ್ಯಾಚಸ್ RCB ಗೆದ್ದಿದೆ. ಸೊ ಲೈಟಾಗಿ ಡಾಮಿನೇಟ್ ಮಾಡ್ತಾ ಇದ್ದಾರೆ KKR RCB ಮೇಲೆ. ನೆಕ್ಸ್ಟ್ KKR ಬಗ್ಗೆ ಮಾತಾಡಬೇಕು ಅಂದ್ರೆ KKR ಟೀಮ್ ಅಂತೂ ಸಾಲಿಡ್ ಆಗಿ ಕಾಣಿಸ್ತಾ ಇದೆ. ಮೈನ್ಲಿ ನರೈನ್ ಡಾಮಿನೇಟಿಂಗ್ ಮಾಡ್ತಾ ಇದ್ದಾರೆ ಪವರ್ ಪ್ಲೇ ಅಲ್ಲಿ. ಮತ್ತೆ ರಘುವಂಶಿನೂ ಆಗಿರ್ಬೋದು, ಆಸ್ ಎ ಯಂಗ್ಸ್ಟರ್ ಆದ್ರೂ ಫಿಯರ್ಲೆಸ್ ಆಗಿ ಬ್ಯಾಟಿಂಗ್ ಆಡ್ತಾ ಇದ್ದಾರೆ. ಸಖತ್ ಸಾಲಿಡ್ ಆಗಿ ಕಾಣಿಸ್ತಾ ಇದ್ದಾರೆ ರಘುವಂಶಿ. ನೆಕ್ಸ್ಟ್ ಡ್ರೇರಸ್ ಅಷ್ಟು ಸಖತ್ ಫಾರ್ಮ್ ಅಲ್ಲಿ ಇದ್ದಾರೆ. ರಿಂಕು ಸಿಂಗ್ ಆಸ್ ಎ ಫಿನಿಷರ್ ಆಗಿ ಲಾಸ್ಟ್ ಮ್ಯಾಚ್ ಬೇರೆ ಒಳ್ಳೆ ನಾಕ್ ಬಂತು. ಬ್ಯಾಟಿಂಗ್ ಅಲ್ಲಂತೂ ಸಖತ್ತಾಗಿ ಸಾಲಿಡ್ ಆಗಿ ಕಾಣಿಸ್ತಾ ಇದೆ KKR. ಅವ್ರಿಗೇನಾದ್ರೂ ವೀಕ್ ಲಿಂಕ್ ಏನಾದ್ರು ಇದೆ ಅಂದರೆ ಮೇ ಬಿ ಅವರ ಫಾಸ್ಟ್ ಬೌಲಿಂಗ್ ಅಂತಲೇ ಹೇಳ್ಬೋದು. ಸ್ಪಿನ್ನರ್ಸ್ ಚೆನ್ನಾಗಿದ್ದಾರೆ, ಬಟ್ ಫಾಸ್ಟ್ ಬೌಲಿಂಗ್ ಸ್ವಲ್ಪ ವೀಕ್ ಇದೆ ಅಂತಲೇ ಹೇಳ್ಬೋದು. ವೈಭವ್ ವರರ್ ಆಗಿರ್ಬೋದು, ಸ್ಟಾರ್ಕ್ ಆಗಿರ್ಬೋದು, ಎಕ್ಸ್ಪೆನ್ಸಿವ್ ಆಗ್ತಾಯಿದೆ. ಅದೇ ಇವ್ರಿಗೆ ಡಿಸ್ಅಡ್ವಾಂಟೇಜ್. ಅದು ಬಿಟ್ಟರೆ ಏನು ಡಿಸ್ಅಡ್ವಾಂಟೇಜ್ ಕಾಣಿಸ್ತಾ ಇಲ್ಲ KKR ಸೈಡ್. ಇನ್ನು ಅವ್ರು ಏನಾದ್ರು ಚೇಂಜಸ್ ಮಾಡೋಕ್ಕೆ ಹೋಗಲ್ಲ ಅನ್ಕೊತೀನಿ. ಸೇಮ್ ಪ್ಲೇಯಿಂಗ್ 11ಇಂದನೇ KKR ಹೋಗ್ಬೋದು. ನೆಕ್ಸ್ಟ್ RCBಗೆ ನಾಳೆ ಸ್ಪೆಷಲ್ ಮ್ಯಾಚ್ ಆಗ್ತಾ ಇದೆ. ಏನಪ್ಪಾ ಅಂದರೆ ಗ್ರೀನ್ ಜರ್ಸಿಲಿ ಆಡ್ತಾ ಇದ್ದಾರೆ. ಗ್ರೀನ್ ಜರ್ಸಿಲಿ ಆಡುವಾಗ RCBಗೆ ಒಳ್ಳೆ ರೆಕಾರ್ಡ್ ಇಲ್ಲ ಒಪ್ಕೊಳ್ಳೋಣ, ಬಟ್ ಲಾಸ್ಟ್ 2 ಇಯರ್ಸ್ ಕಂಪೇರ್ ಮಾಡಿದ್ರೆ 22-23 ಬ್ರಿಲಿಯಂಟಾಗಿ ಪರ್ಫಾರ್ಮೆನ್ಸ್ ಕೊಟ್ಟು ಮ್ಯಾಚ್ ಗೆದ್ದಿದ್ದಾರೆ. ಅಟ್ಲೀಸ್ಟ್ ಆ ಲಕ್ ಫ್ಯಾಕ್ಟರು ಈ ಗ್ರೀನ್ ಜರ್ಸಿ ಹಾಕೊಳ್ಳೋದ್ರಿಂದ ವರ್ಕೌಟ್ ಆಗುತ್ತೆ RCBಗೆ ಅಂತ ನೋಡಬೇಕಾಗಿದೆ. RCBಗೆ ರಿಯಲಿ ಮಾತಾಡಬೇಕು ಅಂದರೆ ಏನು ವರ್ಕೌಟ್ ಆಗ್ತಾ ಇಲ್ಲ. ಕ್ಯಾಪ್ಟನ್ಸಿ ಆಗಿರ್ಬೋದು, ಬ್ಯಾಟಿಂಗು ಅಷ್ಟೇ. ಬೌಲಿಂಗ್ ಬಗ್ಗೆ ಎಷ್ಟು ಕಮ್ಮಿ ಮಾತಾಡ್ರೆ ಅಷ್ಟೇ ಒಳ್ಳೇದಂತ ಹೇಳ್ಬೋದು. ಪೂರಾಗಿ ಬೌಲಿಂಗ್ ಮಾಡ್ತಾ ಇದ್ದಾರೆ. ಬ್ಯಾಟಿಂಗ್ ಅಟ್ಲೀಸ್ಟ್ ವಿರಾಟ್ ಕೊಹ್ಲಿ ಆಗಿರ್ಬೋದು, ಫಾಫ್ ಡು ಪ್ಲೆಸಿಸ್ ಆಗಿರ್ಬೋದು, ಮೈನ್ಲಿ ದಿನೇಶ್ ಕಾರ್ತಿಕ್ ಆಸ್ ಎ ಫಿನಿಷರ್ ಆಗಂತೂ ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಅದು ಅಲ್ಲದೆ ಎಡನ್ ಗಾರ್ಡನ್ಸು ಪಿಚ್ ದಿನೇಶ್ ಕಾರ್ತಿಕ್ ಚೆನ್ನಾಗಿ ಗೊತ್ತು. ಸೊ ಇನ್ನೂ ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು. RCBಗೆ ಬಿಗ್ಗೆಸ್ಟ್ ಹೆಡ್ಡೇಕ್ ಅಂದರೆ ಬೌಲಿಂಗ್ ಅಂತಲೇ ಹೇಳ್ಬೋದು. ಮಿನಿಮಮ್ RCB ಏನಾದರೂ ಫಸ್ಟ್ ಬ್ಯಾಟಿಂಗ್ ಏನಾದರೂ ಬಂದರೆ 250 ರನ್ಸ್ ಸ್ಕೋರ್ ಬೋರ್ಡ್ ಮೇಲೆ ಇಟ್ಟರೆ ಅಟ್ಲೀಸ್ಟ್ ಡಿಫೆಂಡ್ ಮಾಡ್ಕೊತಾರೆ ಅಂತ ಕಾನ್ಫಿಡೆಂಟ್ ಇದೆ. 250 ಬಿಲೋ ಇದ್ದರೆ 100% ಅಟ್ಲೀಸ್ಟ್ RCB ಫ್ಯಾನ್ಸಲ್ಲೇ ಅವ್ರು ಡೌಟ್ ಬರುತ್ತೆ, ಇದನ್ನು ನಾವು ಡಿಫೆಂಡ್ ಮಾಡ್ಕೊತಾರ, ಇವ್ರು ಡಿಫೆಂಡ್ ಮಾಡ್ಕೊತಾರ ಅನ್ನೋದು ಬಿಗ್ಗೆಸ್ಟ್ ಕ್ವಶನ್ ಬಂದುಬಿಡ್ತದೆ. ಸೊ ಏನಾದ್ರು ಚೇಂಜಸ್ ಮಾಡೋಂಗಿದ್ರೆ ಗ್ಲೇನ್ ಮ್ಯಾಕ್ಸ್ವೆಲ್ ಲಾಸ್ಟ್ ಮ್ಯಾಚು ಇಂಜುರಿಯಿಂದ ಆಡಿಲ್ಲ, ಗ್ಲೇನ್ ಮ್ಯಾಕ್ಸ್ವೆಲ್ ಕಮ್ ಬ್ಯಾಕ್ ಮಾಡ್ಬೋದು. ಹಂಗೆ ಮೊಹಮ್ಮದ್ ಸಿರಾಜು ಒಂದು ಮ್ಯಾಚ್ ಓಡಿಸಿದ್ರು. ಸೊ ಅವರು ಕಮ್ ಬ್ಯಾಕ್ ಮಾಡೋ ಚಾನ್ಸಸ್ ಜಾಸ್ತಿನೇ ಇದೆ ಈ ಮ್ಯಾಚ್ಗೆ. ನೆಕ್ಸ್ಟ್ ಈ ಮ್ಯಾಚಲ್ಲಿ ಕೀ ಬ್ಯಾಟರ್ಸ್ ಡಿಸ್ಕಸ್ ಮಾಡಬೇಕು ಅಂದರೆ ಅದು KKR ಓಪನರ್ಸ್ ವರ್ಸಸ್ RCB ಫಾಸ್ಟ್ ಬೌಲರ್ಸ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಫಾಫ್ ವರ್ಸಸ್ ಮಿಚೆಲ್ ಸ್ಟಾರ್ಕ್. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂದರೆ ಸುನಿಲ್ ನಾರಾಯಣ್ ವರ್ಸಸ್ ವಿರಾಟ್ ಕೊಹ್ಲಿ ಬ್ಯಾಟರ್. ಮತ್ತು ಮಿಡಲ್ ಆರ್ಡರ್ ಬಂದುಬಿಟ್ರೆ ಗ್ಲೇನ್ ಮ್ಯಾಕ್ಸ್ವೆಲ್ ವರ್ಸಸ್ ವರುಣ್ ಚಕ್ರವರ್ತಿ ಬ್ಯಾಟರ್. ಅದಕ್ಕನ್ನ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂದರೆ ಡ್ರೇರಸ್ ವರ್ಸಸ್ ಮೊಹಮ್ಮದ್ ಸಿರಾಜ್ ಮ್ಯಾಚ್ ಡಿಸೈಡಿಂಗ್ ಬ್ಯಾಟಲ್ ಆಗುತ್ತೆ. ಇನ್ನು ವಿನ್ನಿಂಗ್ ಚಾನ್ಸಸ್ ಬಂದುಬಿಟ್ರೆ ಆನ್ ಪೇಪರ್ ಬ್ಯಾಟಿಂಗಲ್ಲಾಗಿರ್ಬೋದು, ಬೌಲಿಂಗಲ್ಲಾಗಿರ್ಬೋದು KKR ಸ್ಟ್ರಾಂಗ್ ಇದೆ. ಅದೊಂದು ಎಡನ್ ಗಾರ್ಡನ್ಸಲ್ಲಿ ಮ್ಯಾಚ್ ನಡೀತಾ ಇದೆ. ಬಟ್ ನಾಳೆ RCB ಕಮ್ ಬ್ಯಾಕ್ ಮಾಡ್ತಾರೆ ಅಂತ ನನಗೆ ಅನಿಸ್ತಾ ಇದೆ. ಸೊ 60% RCB ಕೊಡ್ತೀನಿ, 40% KKR ಕೊಡ್ತೀನಿ. ಸೊ ನಾಳೆ ಬೌಲಿಂಗ್ ಕ್ಲಿಕ್ ಆಗುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಸೊ ನಿಮ್ಮ ಪ್ರಕಾರ ಯಾರಿಗೆ ಹೇಳ್ಬೋದು ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.